ಮಾಮ್ ಪ್ಲೀಸ್, ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ನಾನೇ ಕವಳ ನನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು? ಏನು ಬೇಡ. ಯಾಕೆ ಬೇಡ? ಇವಳು ನಿನ್ನ ಜೊತೆ ಬಂದರೆ ನಿಂಗೂ ಸಹಾಯ ಆಗುತ್ತೆ ತಾನೆ. ಇಷ್ಟಕ್ಕೂ ರಂಜಿತ್ ಕಡೆಯವರಿಂದ ನಿನಗೆ ತೊಂದರೆ ಇರೋದು, ನಮಗೆ ಬೆದರಿಕೆ ಇರೋದು. ರಂಜಿತ್ ತಂಗಿನ ನಿನ್ನ ಜೊತೆಲಿ ಇದ್ದಾಳೆ ಅಂತಂದರೆ ನೀನು ಸೇಫಾಗಿರ್ತೀಯ, ನಮಗೂ ನೆಮ್ಮದಿ ಇರುತ್ತೆ. ಸುಮ್ಮನೆ ಕರ್ಕೊಂಡು ಹೋಗು ನೀನು. ಸ್ಟಾಪ್ ಇಟ್ ಮಾಮ್. ಒಂದು ಹುಡುಗಿನ ಮುಂದಿಟ್ಕೊಂಡು ಸೇಫ್ ಆಗೋದು ನನಗಿಷ್ಟ ಇಲ್ಲ. ಇದು ಬರೀ ನೀನು ಸೇಫ್ ಆಗೋ ವಿಚಾರ ಅಲ್ಲ ಕಣೋ. ಒಂದು ಸೆಕೆಂಡ್ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು, ಆಗ ನಿನಗೆ ಗೊತ್ತಾಗುತ್ತೆ. ಪ್ಲೀಸ್ ಅಭಯ್, ಒಪ್ಕೊಳ್ಳೋ. ಚಾಂದ್ನಿ, ನೀನೇನು ಯೋಚನೆ ಮಾಡಬೇಡ, ನಾನು ಅಭಯ್ನ ಒಪ್ಪಿಸ್ತೀನಿ. ನೀವು ಅಭಯ್, ನಿಂಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಇವಳನ್ನ ನಿನ್ನ ಜೊತೆ ಕರ್ಕೊಂಡು ಹೋಗೇ ಹೋಗ್ತೀಯ. ಥರ ಕಟ್ಟಾಕೇನೆ ಚೆನ್ನಾಗಿ ಕಟ್ಟಾಕ್ತಿರ ಕಂಡ್ರೆ. ಹೋಮ್ ಮಿನಿಸ್ಟರ್ ಒಪ್ಕೇನೆ ಸಿಕ್ಕಾಯ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಮುಖ ನೋಡ್ತಿದ್ಯಾ? ನಡಿ ಹೋಗೋಣ. ಆದರೆ ಅಲ್ಲಿ ಏನೇ ನಡೆದ್ರೂ ನೀನು ನಂಗೆ ತಿಳಿಸ್ಬೇಕು.